ಎಷ್ಟು ವರ್ಷದಿಂದ 25 ವರ್ಷ ಆಯ್ತು. ಈ ಬೋರಿಗೆ ಒಬ್ರು ನಾನು ಈ ಊರಿಗೆ ಬಂದು ತಳ್ದಾನೆ ಯಾರು ಕೈ ಹಾಕ್ಲಿಲ್ಲ. ಈಗ ನಾನು ಹುಟ್ಟು ಎಷ್ಟು ದಿನ ಆಯ್ತು? ನೀವು ಬಂದು ಸರಿ ಕಣವ, ನನಗೆ ಆಯ್ತು ನಾನು ಹುಟ್ಟಿ 120 ದಿವಸ ಆಯ್ತು ಅಂತ ಹೇಳಿ 4 ತಿಂಗಳು 120 ದಿವಸ ನಾನು ನಿಮ್ಮ ಮನೆ ಮಕ್ಕಳಿಗೆ ಬಂದಿದ್ದೀನಿ. ನೀನ್ ಋಣ ತೀರಿಸ್ಬೇಕು. ನಿನ್ ಮನೆ ಮಕ್ಕಳು ಬಂದಿದ್ದೀನಿ. 50 ಲಕ್ಷ ಈ ಊರಿಗೆ ದುಡ್ಡು ಆಗ್ತದೆ. ಬಂದು ಆಯ್ತು ಜಲ್ದಿ ಹೊಡೆಸ್ಬಿಡ್ತೀನಿ ಕಬ್ಬ ಹೊಡೆಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಇದು ಅಂತ ಜನ್ಮ ಅಲ್ಲ. ಇದು ಅರ್ಧ ಕೋಟಿ 50 ಲಕ್ಷ ದುಡ್ಡು ಹಾಕಿದ್ದೀವಿ. ಇವೆಲ್ಲ ನಿನ್ ಮನೆ ನಿನ್ ಋಣ ತೀರಿಸ್ಬೇಕಂತ ಬಸ್ ಕೊಡ್ತಾ ಇಲ್ವೇ? ಕೊಟ್ಟು ಮಾತ್ರ ನಡ್ಕೊಳ್ಳಿಲ್ವೇ? ಬಸ್ ಕೊಟ್ಟಿದ್ದೀವಿ. ಕರೆಂಟ್ ಕೊಡ್ತಾ ಇಲ್ವಾ? ಕರೆಂಟ್ ಕೊಟ್ಟಿದ್ದೀವಿ. ಅಕ್ಕಿ ಕೊಡ್ತಾ ಇಲ್ವಾ? ಉಪಕಾರ ಯಾರು ಮಾಡಿರ್ಲಿಲ್ಲ. ಯಾರೇನು ಮಾಡ್ಲಿಲ್ಲ. ನೀವು ಬಂದಿದ್ದೀರಿ 4 ತಿಂಗಳು ಕೆಲಸ ಕಣವ. ಇದು ನನ್ನ ಕೆಲಸ. ನೋಡು, ಮೊದಲು ನಾವೇನ್ ಮಾತು ಕೊಟ್ಟಿದ್ದು ನಿಮ್ಗೆ ಅದ್ ನಡಿಬೇಕಾಯ್ತು. ಸರ್ಕಾರ ಮಾಡ್ಕೊಟ್ರು. ಈಗ ಎಲ್ಲ MLAಗಳಿಗೂ ನಿಮ್ಮ ಮನೆ ಬಾಗಿಲಿಗೆ ಹೋಗಿ ನಿಮಗೆ ರೋಡು, ಚರಂಡಿ, ದೇವಸ್ಥಾನ, ಸ್ಕೂಲು, ಆಸ್ಪತ್ರೆ, ಕಷ್ಟ ಸುಖ ಇವೆಲ್ಲ ಕೇಳಿ ಅಂದ್ಬಿಟ್ಟು ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಸುರೇಶ್ ಸಾಹೇಬರು, MP ಅವರು ಎಲ್ಲರೂ ನಿಮ್ಮ ಮನೆ ಬಾಗಿಲು ಕಳ್ಸಾರ. ದುಡ್ಡು ಕೊಟ್ಟಾರ. ನನಗೆ ಎಷ್ಟು ಕೊಟ್ಟಾರ ಹೇಳು? 50 ಕೋಟಿ ದುಡ್ಡು ಕೊಟ್ಟಾರ. ನಾನು ಯಾವ ಊರಿಗೆ ಎಷ್ಟೆಷ್ಟು ಬೇಕು ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಮ್ಮ ಋಣ ತೀರಿಸ್ಬೇಕು, ನಾನು ತೀರಿಸ್ತೀವಿ.